ಪಾರ್ಲರ್ ಓಪನ್ ಮಾಡ್ಬಿಡ್ತೀನಿ ನಾನು ಅಂತ ಅನ್ಕೊಂಡಿರ್ತೀರ. ದಯವಿಟ್ಟು ಅಷ್ಟೇ ಯಾರು ಪಾರ್ಲರ್ ಓಪನ್ ಮಾಡಕ್ ಹೋಗ್ಬೇಕು. ಪಾರ್ಲರ್ ಓಪನ್ ಮಾಡ್ಬೇಕಾದ್ರೆ ನಿಮಗೆ ಕ್ಲೈಂಟ್ಸ್ ಇರ್ಬೇಕು. ನಿಮ್ಮ ಹತ್ರ ಕ್ಲೈಂಟ್ಸ್ ಅವರ ಏನಂತ ಬ್ಲೌಸ್ ಹೊಲಿಯೋರೆಲ್ಲ ಅವ್ರೆ. ಬ್ಲೌಸ್ ರೆಗ್ಯುಲರ್ ಹಾಕೊಂತೀವಿ ನಾವು. ಆ ಪಾರ್ಲರ್ ರೆಗ್ಯುಲರ್ ಬರಲ್ಲ ಯಾರು. ಓಕೆ, ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದ್ ಮಿರರು, ಒಂದ್ 50 ಚೇರು ಬೆಳೆಯೋದು, 3 ಚೇರ್ ಹಾಕಂತ ಅಲ್ಲಿ ಮಕ್ಕಳು ನಡೆಯುತ್ತೆ. ಸ್ಟಾರ್ಟ್ ಮಾಡಿ. ಅರ್ನಿಂಗ್ ಬರ್ತಾ ಇದೆ, ಜನ ಬರ್ತಾ ಇದ್ದಾರೆ, ಫೇಶಿಯಲ್ ಬರ್ತಾ ಇದೆ. ಒಂದೊಂದೇ ಡಬ್ಬ, ಒಂದೊಂದು ಮಿನಿ ಸೈಜ್ ತಂದು ಇಟ್ಕೊಳ್ಳಿ. ಒಂದು ವ್ಯಾಕ್ಸ್ ಇದೆ, ನೀವು 5,000 ಇನ್ವೆಸ್ಟ್ ಮಾಡೋದು ಸಾಕು. ಓಕೆ, ಆದ್ರೆ ನೀವು 10,000 ದುಡಿಯೋ ತಾಕತ್ ನಿಮ್ಗೆ ಬಂತು ಅಂದ್ಮೇಲೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಹೇಳ್ತೀನಿ. ನೋಡಿ, ಯಾಕೆ ನಾನು ಫಸ್ಟ್ ಹೇಳೋದು ಏನಂತಂದ್ರೆ, ನೀವು ಮೇಕಪ್ ಆರ್ಟಿಸ್ಟ್, ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ. ನಾನು ಮೇಕಪ್ ಆರ್ಟಿಸ್ಟ್ ಆಗ್ಬೇಕಾ ಇಲ್ಲ ಬ್ಯೂಟಿಷಿಯನ್ಸ್ ಆಗ್ಬೇಕಾ? ಬಟ್ ನನ್ನ ಪ್ರಕಾರ ಫಸ್ಟ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು. ಯಾಕೆ ಅಂತ ಕೇಳಿ. ಯಾಕೆ ಅಂತಂದ್ರೆ, ನೀವಿದು ಬಿಗಿನರ್ಸ್. ನಿಮ್ ಮನೆ ಅಕ್ಕಪಕ್ಕ ಜನ ಬಿಟ್ರೆ ನಿಮ್ಗೆ ಯಾರು ಗೊತ್ತಿಲ್ಲ. ಮತ್ತೆ ನಮ್ಮ ಅಕ್ಕಪಕ್ಕದ ಜನ ಯಾರು ನಮ್ಗೆ ಉದ್ದಾರ ಆಗ್ಲಿ ಅನ್ನೋರು ಇರಲ್ಲ. ಓಕೆನಾ? ನೀವು 15 ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್, ನೀವು 50 ರೂಪಾಯಿ ನಾವು ತಗೋತೀವಿ. 15 ರೂಪಾಯಿ ಐಬ್ರೋ ಮಾಡಿದ್ರು 10 ರೂಪಾಯಿ ಕೊಡ್ತಾರೆ. ಓಕೆ, ಯಾರು ನಿಮ್ಮನ್ನ ಬೆಳೀರಿ ಅಂತ ಅನ್ನಲ್ಲ. ನಿಮ್ಮನ್ನ ಬೆಳೆಸೋದೇ ಹೊರಗಡೆ ಜನ. ಸರಿನಾ? ನೀವು ಹೊರಗಡೆ ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ನೀವು ಹೊರಗಡೆ ಜನ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಹೆಂಗ್ ಮಾಡ್ತೀರಾ? ಯಾಕೆ ಮೇಕಪ್ ಆರ್ಟಿಸ್ಟ್ ಫಸ್ಟ್ ಆಗ್ಬೇಕು ನೀವು ಅಂತಂದ್ರೆ, ನೋಡಿ, ಇನ್ಸ್ಟಾಗ್ರಾಮ್ ಮೂಲ ಕಾರಣ. ನೀವು ಒಂದು ವರ್ಕ್ ತಗೋಬೇಕು, ನಿಮಗೆ ವರ್ಕ್ ಬರಬೇಕು, ನೀವು ಕಲಿಯೋದಕ್ಕೆ ಬರಬೇಕು ಅಂದ್ರೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಅಂದ್ರೆ ನೀವು ಬಂದಿರೋದು. ನಿಮಗೂ ಆರ್ಡರ್ಸ್ ಬರಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ನೀಟಾಗಿ ಯೂಸ್ ಮಾಡಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕರೆಕ್ಟಾಗಿ ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ಒಂದು ಆರ್ಡರ್ ಬರಲಿ ಸಾಕು. ಒಂದು ಆರ್ಡರ್ ನೀವು 10 ಆರ್ಡರ್ ತಗೋಬೇಕು. ಒಂದು ಆರ್ಡರ್ ಅದನ್ನ ಕರೆಕ್ಟಾಗಿ ನೀವು ಬಳಸ್ಕೊಬೇಕು. ಬಳಸ್ಕೊಂಡಾಗ ಮಾತ್ರ ನೀವು ಕ್ಲಿಕ್ ಆಗಕ್ಕೆ ಸಾಧ್ಯ. ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ. ಒಂದು ಆರ್ಡರ್ ಬಂತು.